ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ತಿದ್ದೀನಿ ಅಂದರೆ, ನಾನು ನನ್ನ ತಂಗಿ ಈಚೆ ಹೋಗ್ತಾ ಇದ್ದೀವಿ. ಸೊ ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀವಿ. ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಎಸ್, ಸಿಂಪಲ್ಲಾಗಿ ಪೂಜೆ ಮಾಡಿದೆ. ಸೋಮವಾರ ಆಗಿತ್ತಲ್ಲ, ನಮ್ಮನೇಲಿ ತುಂಬ ದಿನ ಆಗಿತ್ತು ನಾನು ಪೂಜೆ ಮಾಡಿ. ಸೊ ಅದಕ್ಕೆ ಪೂಜೆ ಮುಗಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ಪೂಜೆ ಮುಗಿಸಿ ಅರೌಂಡ್ ಒಂದು 9:30 ಆಗಿತ್ತು ನಾವು ಮನೆ ಬಿಟ್ಟಾಗ. ಹಾಯ್. ಎಸ್, ರೆಡಿ ಆಗಿ ಇವಾಗ ಹೊರಟಿದ್ದೀವಿ ನಾನು ನನ್ನ ತಂಗಿ. ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಪೂಜೆ ಸಾಮಾನು ಐಟಮ್ ಇತ್ತು. ಸೊ ಅದನ್ನ ತೊಗೊಂಡು ಬ್ಯಾಗಲ್ಲಿ ಹಾಕ್ಕೊಂಡು ಹೊರಟಿದ್ದೀನಿ. ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಮುಂದೆ ತಿಳಿಸ್ತೀನಿ ನಿಮಗೆ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ಸೊ ಟಿಫನ್ ಆಯಿತು, ಪುಳಿಯೋಗರೆ ಮಾಡಿದರೆ ಟಿಫನ್ ತಿಂದು ಹೊರಟಿದ್ದೀವಿ. ಇವಾಗ ಬಸ್ಸಲ್ಲೇ ಹೋಗ್ತೀವಿ, BMTC ಬಸ್ಸಲ್ಲಿ ಹೋಗ್ತೀವಿ. ಮೆಟ್ರೋದಲ್ಲಿ ಹೋಗ್ಬೋದಿತ್ತು, ಬಟ್ ಮೆಟ್ರೋ ಸ್ಟೇಷನ್ ನಮಗೆ ದೂರ ಆಗುತ್ತೆ. ಸೊ ಮೆಟ್ರೋಗೆ ಹೋಗೋ ಬದಲು ನಾವು ಬಸ್ಸಲ್ಲಿ ಹೋದರೆ ಅರ್ಧ ದಾರಿಗೆ ಹೋಗೇ ಬಿಡ್ತೀವಿ. ಸೊ ಫಸ್ಟ್ ಎಲ್ಲಿ ಹೋಗಬೇಕು ಅಂದರೆ ಮೆಜೆಸ್ಟಿಕ್ ಹೋಗಬೇಕು, ಮೆಜೆಸ್ಟಿಕ್ಕಿಂದ ಅಲ್ಲಿಗೆ ಹೋಗೋದು. ಒಂದು 20 ಮಿನಿಟ್ಸ್ ಬಸ್ಸಿಗೆ ವೆಯ್ಟ್ ಮಾಡಿದ್ವಿ. ಸೊ ಬಸ್ ಹತ್ತಿದ್ದು ನಾವು ಅರೌಂಡ್ ಒಂದು 9:59 ಏನೋ ಆಗಿತ್ತು. ಆನ್ ದ ವೇ ಹೋಗ್ತಾ ನಮ್ಮ ಪಕ್ಕದ ಊರಲ್ಲಿ ಊರ ಹಬ್ಬ ಕೂಡ ನಡೀತಾ ಇತ್ತು. ಸೊ ಆ ಒಂದು ಕ್ಲಿಪ್ಪಿಂಗ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸೊ ನಾವು ಮೆಜೆಸ್ಟಿಕ್ ರೀಚ್ ಆಗಿದ್ದು ಅರೌಂಡ್ ಒಂದು 11:15 ಏನೋ ಆಗಿತ್ತು. ನಾನು ಆಲ್ರೆಡಿ ಮಿನಿ ಲಾಗಲ್ಲಿ ಹೇಳಿದ್ದೆ. ವಿದ್ಯಾರಣ್ಯಪುರದಲ್ಲಿರುವ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಕೊಟ್ಟಿದ್ವಿ ನಾನು ನನ್ನ ತಂಗಿ. ಮೆಜೆಸ್ಟಿಕಲ್ಲಿ ಹೇಳ್ಬಿಟ್ಟು ವಿದ್ಯಾರಣ್ಯಪುರಕ್ಕೆ ಹೋಗೋಕ್ಕೆ ಪ್ಲ್ಯಾಟ್ಫಾರ್ಮ್ 21 ತುಂಬ ಬಸ್ಸಸ್ ಇದೆ. ಮೆಜೆಸ್ಟಿಕ್ಕಿಂದ 1 hour ಆಗುತ್ತೆ ಟ್ರಾವೆಲು. ಎಸ್, ಇವಾಗ ಮೆಜೆಸ್ಟಿಕಲ್ಲಿ ಬಸ್ ಹತ್ತಿದ್ದೀವಿ. ಇವಾಗ ಹೋಗ್ಬೇಕಾಗಿರೋದು ನಾವು ವಿದ್ಯಾರಣ್ಯಪುರಕ್ಕೆ ಹೋಗಬೇಕು. ಅಲ್ಲಿಂದ ಕಾಳಿಕಾ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೋಗಿ ಸಿಗ್ತೀವಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಪ್ರತಿಯೊಂದು ವ್ಲಾಗಲ್ಲೂ ಲೊಕೇಶನ್ನ ತುಂಬ ಡೀಟೇಲಾಗಿ ಶೇರ್ ಮಾಡ್ಕೊತೀನಿ. ಬಿಕಾಸ್ ನನ್ನ ವ್ಲಾಗ್ ನೋಡಿ ತುಂಬ ಜನ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸೊ ಅವರಿಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೆ. ಅದಾದಮೇಲೆ ನನ್ನ ವ್ಲಾಗ್ ಬಂದುಬಿಟ್ಟು ಜಾಸ್ತಿ 30+ ಅವರು ನೋಡ್ತಾರೆ. ಸೊ ಅವರು ಆಬ್ವಿಯಸ್ಲಿ ಹೋಗ್ತಾರೆ. ಇನ್ನೇ ನಾವು ದೇವಸ್ಥಾನ ರೀಚ್ ಆದ್ವಿ. ಇವಾಗ ಹಾರ್ಚ್ ಒಳಗಡೆ ಬಂದ್ವಿ. ಅಂದರೆ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ ಅದಕ್ಕೆ ಸ್ಟಾಪ್ ಇದೆ. ಆ ಸ್ಟಾಪಲ್ಲಿ ಇಟ್ಬಿಟ್ಟು ಇವಾಗ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಲೆಕ್ಸಿನೂ ಎಷ್ಟು ದೂರ ಅದ ಗೊತ್ತಿಲ್ಲ. ಆರ್ಚಿಂದ ನಡ್ಕೊಂಡು ಹೋಗೋಕ್ಕೆ ಮಿನಿಮಮ್ ಅಂದರೂ ಒಂದು 5 ಇಲ್ಲ ಒಂದು 8 ಮಿನಿಟ್ಸ್ ಬೇಕಾಗುತ್ತೆ. ಸೊ ಆನ್ ದ ವೇ ಹೋಗೋವಾಗ ನಮ್ಗೆ ಈ ಥರ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ. ಬೇಕಾದ್ರೆ ನಾವು ಇಲ್ಲಿಂದನೇ ಪೂಜೆ ಸಾಮಾನಾಗಲಿ ಆ ಕಡೆಯಿಂದ ಬರೋವಾಗ ಶಾಪಿಂಗ್ ಕೂಡ ಮಾಡ್ಕೊಂಡು ಬರ್ಬೋದು. ಹೇಳಬೇಕು ಅಂದರೆ ಈ ದೇವಸ್ಥಾನದ ಅಟ್ರಾಕ್ಟಿವ್ ಥಿಂಗೇ ಈ ಗೋಪುರ ಅಂತ ಹೇಳ್ಬೋದು. 108 ಅಡಿ ಇದೆ ಈ ಗೋಪುರ. ರೋಡ್ ಎಂಡಲ್ಲೇ ಕಾಣಿಸುತ್ತೆ. ಇನ್ನೇ ನಾವು ದೇವಸ್ಥಾನದ ಹತ್ರ ಬಂದ್ವಿ. ನಾವು ಹೋಗಿದ್ದು ಸೋಮವಾರ. ಆ ರೀಸನ್ಗೆ ಅಷ್ಟು ಜನ ಇರಲಿಲ್ಲ. ಮಿಕ್ಕಿ ಟೈಮಲ್ಲಿ ಶುಕ್ರವಾರ ಮಂಗಳವಾರ ಆದರೆ ತುಂಬ ಜನ ಇರ್ತಾರೆ. ನಿಂತ್ಕೊಳೋ ಕೂಡ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರಂತೆ. ನಮ್ಮಮ್ಮ ನಮ್ಮ ಆಂಟಿ ಹೋದಾಗ ಹೇಳ್ತಾ ಇದ್ರು. ನೀವು ಕೂಡ ನೋಡಿದ್ರೆ ಅಲ್ಲಿ ಕಂಬಗಳನ್ನೆಲ್ಲ ಹಾಕಿದ್ರು. ಅದು ಜನ ಇದ್ದಾಗ ನಿಜ ಯೂಸ್ ಆಗುತ್ತೆ ಆ್ಯಕ್ಚುಲಿ. ಇವಾಗ ಕಾಲು ಕೈ ತೊಳ್ಕೊಂಡು ಒಳಗಡೆ ಹೊಟ್ಟಿದ್ವಿ. ಈ ದೇವಸ್ಥಾನ ಬಂದ್ಬಿಟ್ಟು ತುಂಬ ಹಳೆ ದೇವಸ್ಥಾನ, ಹಾಗೆ ಫೇಮಸ್ ದೇವಸ್ಥಾನ ಅಂತ ಹೇಳ್ಬೋದು. ತುಂಬ ಶಕ್ತಿ ಕೂಡ ಇದೆ ಈ ದೇವಸ್ಥಾನಕ್ಕೆ. ಸೊ ಬೇರೆ ಬೇರೆ ಊರಿಂದ ಆಗಲಿ ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ದರ್ಶನ ಮಾಡಕ್ಕೆ ಬರ್ತಾರೆ. ಕ್ಯೂ ಇದ್ದಾಗ ಸ್ಪೆಷಲ್ ದರ್ಶನಕ್ಕೆಲ್ಲ 100 ರೂಪೀಸ್ ಇರುತ್ತೆ ಟಿಕೆಟು. ನಾವು ಹೋದಾಗ ರಶ್ ಇರಲಿಲ್ಲ. ಸೊ ನಾವು ನಾರ್ಮಲಾಗಿ ಹೋದ್ವಿ. ಟೈಮಿಂಗ್ಸಿಗೆ ಬಂದರೆ ಬೆಳಗ್ಗೆ 6 AM to 12:30 ಓಪನ್ ಇರುತ್ತೆ. ಅದಾದಮೇಲೆ 12:30 ಕ್ಲೋಸ್ ಮಾಡಿಬಿಟ್ಟು 3 o'clock ಮತ್ತೆ ರೀಓಪನ್ ಮಾಡಿ 9 o'clock ಓಪನ್ ಇರುತ್ತೆ. ಈ ದೇವಸ್ಥಾನನ ಶ್ರೀ ರಾಮು ಶಾಸ್ತ್ರಿ ಅನ್ನೋರು 1988 ರಿನ್ಯೂವೇಟ್ ಮಾಡಿದ್ದು ದೇವಸ್ಥಾನನ. ಹಾಗೆ ಇಲ್ಲಿ ನೀವು ಗಣೇಶ, ಕಾಳಿಂಗ, ಕೃಷ್ಣ, ನರಸಿಂಹಸ್ವಾಮಿ, ಆಂಜನೇಯ, ಸುಬ್ರಹ್ಮಣ್ಯ ಹಾಗೆ ನವಗ್ರಹ ಕೂಡ ಇದೆ ಈ ದೇವಸ್ಥಾನದಲ್ಲಿ. ಹೋದಾಗೂ ಏನೋ ಹೋಮ ನಡೀತಾ ಇತ್ತು. ಸೊ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಷ್ಟಾಗಿ. ಈ ದೇವಸ್ಥಾನದಲ್ಲಿ ಇವನ್ ಸಂತಾನ ಭಾಗ್ಯ ಆಗದಿಲ್ದಿರೋರು, ಮದುವೆ ಆಗದಿಲ್ದಿರೋರು ಹೋಗಿ ಪ್ರಾರ್ಥನೆ ಮಾಡ್ಕೊಂಬಂದ್ರೆ ಆದಷ್ಟು ಬೇಗ ಆಗುತ್ತೆ. ಹಾಗೆ ನವರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿ ದೇವಿಗೆ ಅಲಂಕಾರ ಆಗಿರುತ್ತೆ. ಹಾಗೆ ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ. ಅಲ್ಲಿ ಇವನ್ ಗೋಶಾಲೆ ಕೂಡ ಇದೆ. ಸೊ ಇನ್ನೇನು ಈಚೆ ಬಂದಮೇಲೆ ನಾನು ನಿಮ್ಗೆ ಅವಾಗಲೇ ಹೇಳೋದ್ನೆಲ್ಲ ಸ್ಟಾಲ್ಸ್ ಎಲ್ಲ ಹಾಕಿರ್ತಾರೆ. ನಮಗೆ ಏನಾದರೂ ಬೇಕಾದರೆ ತೊಗೋಬೋದು. ಈಗ ಯಾರ ಮನೇಲಿ ನೋಡಿದ್ರು ಈ ಭತ್ತದ ತೋರಣ ಹಾಕಿಟ್ಟಿರ್ತಾರೆ. ನಾನು ತೊಗೋಬೇಕಂತ ವಿಚಾರಿಸಿದೆ, ಬಟ್ ಅಲ್ಲಿ ತುಂಬ ರೇಟ್ ಹೇಳಿದ್ರು. ನನಗನ್ಸೋ ಪ್ರಕಾರ 700 ರೂಪೀಸ್ ಹೇಳಿದ್ರು. ಸೊ ಹಾಗೆ ಇವನ್ ಈ ಥರ ತಾಮ್ರದ ವಿಗ್ರಹ, ಕೌಡೆ, ರುದ್ರಾಕ್ಷಿ ಮಾಲೆ ಅದೆಲ್ಲ ಇಟ್ಟಿದ್ರು. ಎಸ್, ಫೈನಲಿ ದರ್ಶನ ಆಯಿತು. ತುಂಬ ಚೆನ್ನಾಗಾಯಿತು. ಇನ್ನೇನು 10-15 ಮಿನಿಟ್ಸ್ ಇತ್ತಷ್ಟೇ ಕ್ಲೋಸ್ ಮಾಡೋಕ್ಕೆ. ಸೊ ಬೇಗ ಬಂದ್ವಿ.
ಹೆಂಗಾಯ್ತು ದರ್ಶನ? ಇಷ್ಟ ಆಯ್ತಾ ದೇವಸ್ಥಾನ? ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಈ ದೇವಸ್ಥಾನಕ್ಕೆ ಬಂದಿದ್ದು. ನಮ್ಮ ಅಮ್ಮ ಅವರೆಲ್ಲ ಬಂದಿದ್ದರು. ಸೊ ಅದಕ್ಕೆ ಇವತ್ತು ಹೋಗೋಣ ಅಂತ, ಇವತ್ತು ಹೆಂಗೂ ಲೀವ್ ಇತ್ತಾ ಅದಕ್ಕೆ ಬಂದ್ವಿ. ತುಂಬ ಚೆನ್ನಾಗಿ ದರ್ಶನ ಆಯಿತು. ನೀವು ಬನ್ನಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಅಂತ ಹೇಳ್ತೀನಿ. ಹೆಂಗೂ ದರ್ಶನ ಆಯಿತು. ಎಲ್ಲಾದರೂ ಹೋಗೋಣ. ಇಲ್ಲೇ ನಿಯರ್ ಬೈ ಮಲ್ಲೇಶ್ವರಂ ಇದೆ, ಮಂತ್ರಿ ಸ್ಕ್ವೇರು ಇದೆ. ಯಾವುದಕ್ಕಾಗುತ್ತೋ ಅದಕ್ಕೆ ಆಯಿತು ಅಂದರೆ ಎರಡಕ್ಕೂ ಹೋಗ್ಬಿಟ್ಟು ಬಂದುಬಿಡ್ತೀವಿ. ಮಂತ್ರಿ ಸ್ಕ್ವೇರ್ಗೂ ಹೋಗಿಲ್ಲ ನಾನು, ಮುಂಚೆ ಯಾವಾಗಲೂ ಹೋಗಿದ್ದಿದ್ದು. ತಿನ್ಕೊಂಡು ಹೋಗೋಣ ಇಲ್ಲ ಅಲ್ಲೆಲ್ಲಾದರೂ ತಿನ್ನೋಣ. ಇಲ್ಲಿ ಚಿಕ್ಕ ಪುಟ್ಟಕ್ಕೆ ಹಾಗೆ ನಮ್ಗೆ ಬರ್ತಾ ಅಲ್ಲೊಂದು ಶಾಪ್ ಕಾಣಿಸ್ತು. ಇಲ್ಲಿ ಲೈಕ್ ಚೋಚೋ ಅದೆಲ್ಲ ಇಟ್ಟಿರ್ತಾರಲ್ಲ ಆ ಥರ. ಸೊ ನಾನು ವೀಡಿಯೋ ಮಾಡೋದು ನೋಡಿಬಿಟ್ಟು ನಿಮ್ಮದು ಚಾನಲ್ ಇದೆಯಾ ಅಂತ ಕೇಳಿದ್ರು. ಹೌದು ಅಂತ ಹೇಳಿದ್ರು. ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ಖುಷಿ ಆಯಿತು. ಸೊ ಮೇ ಬಿ ಅವ್ರು ಈ ವಿಡಿಯೋ ನೋಡ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಸೊ ಅಲ್ಲಿ ಒಂದು ಚಕ್ಲಿ ಮತ್ತು ಒಂದು ಕೋಡ್ಬಳೆ ತೊಗೊಂಡು ಬಂದ್ವಿ. ಆನ್ ದ ವೇ ಬರ್ತಾ ಅಲ್ಲಿ ಫ್ರೂಟ್ ಬೌಲ್ ಕೂಡ ಇತ್ತು. ಸೊ ಅದನ್ನೊಂದು ತಿಂದು ಇನ್ನೇನು ನಾವು ಮಂತ್ರಿ ಹತ್ರ ಬಂದ್ವಿ. ಅಲ್ಲಿ ಬಸ್ ಸ್ಟಾಪ್ ಇಳಿದ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಸೆಂಟ್ರಲ್ ಅಂತಲೇ ಸ್ಟಾಪ್ ಕೊಡ್ತಾರೆ. ಸೊ ಅಲ್ಲಿ ಇಳಿದ್ಬಿಟ್ಟು ಇನ್ನೇನು ನಾವು ಮಂತ್ರಿ ಸ್ಕ್ವೇರಿಗೆ ಬಂದ್ವಿ. ನಾನೊಂದು 4-5 ಇಯರ್ಸ್ ಹಿಂದೆ ಹೋಗಿದ್ದೆ, ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ. ಅವಾಗ ಈ ಥರ ಇರಲೇ ಇರಲಿಲ್ಲ. ಇವಾಗ ಫುಲ್ ಅಪ್ಗ್ರೇಡ್ ಆಗಿಬಿಟ್ಟಿದೆ. ಅದು ಬೇರೆ ಮೆಟ್ರೋ ಬೇರೆ ತುಂಬ ಹತ್ರ ಆಗಿತ್ತು ಕಣ. ತುಂಬ ಜನ ಇದ್ದರು ಅವತ್ತು ಆ್ಯಕ್ಚುಲಿ. ಆಮೇಲೆ ಲೀವ್ ಬೇರೆ ಇತ್ತಲ್ಲ ಈದ್ಗೆ. ಸೊ ಆ ರೀಸನ್ಗೆ ತುಂಬ ಜನ ಇದ್ದರು. ಹಾಗೆ ಅಲ್ಲಿ ಫೋಮೋ ನೀಲ್ಸ್ ಅಂತ ಧನುಶ್ರೀದು ಓಪನ್ ಆಗಿತ್ತಲ್ಲ, ಸೊ ಅದನ್ನು ನೋಡ್ದಂಗೆ ಆಗುತ್ತೆ ಅಂತ ಹೋಗಿ ನೋಡ್ಕೊಂಬಂದ್ವಿ. ಅವ್ರ ಅಮ್ಮ ಇದ್ದರು. ಸೊ ಅವ್ರ ಅಮ್ಮನ ಜೊತೆ ಫೋಟೋ ತೆಗೆಸ್ಕೊಂಡೆ. ಸೊ ಲಾಸ್ಟಲ್ಲಿ ಆ ಫೋಟೋ ಕೂಡ ಆ್ಯಡ್ ಮಾಡ್ತೀನಿ. ನಾವು ಅಲ್ಲಿ ಅರೌಂಡ್ ಒಂದು 3:30ವರೆಗೂ ಅಲ್ಲೇ ಇದ್ವಿ. ಅದಾದಮೇಲೆ ಫುಲ್ ಮಾಲ್ ಎಲ್ಲ ಸುತ್ತಿದ್ವಿ. ಚೆನ್ನಾಗಿತ್ತು. ಒಂದು 3 ಫ್ಲೋರ್ಸ್ ಏನೋ ಇತ್ತು. ಅದಾದಮೇಲೆ ಏನಾದರೂ ತಿನ್ನೋಣ ಅಂತ ಬರ್ಗರ್ ಕಿಂಗಿಗೆ ಹೋದ್ವಿ. ಅಲ್ಲೇ ಇತ್ತಲ್ಲ ಅಂದ್ಬಿಟ್ಟು ಮೆಕ್ಡೊನಾಲ್ಡ್ಸ್ ನೋಡಿದ್ವಿ ಮತ್ತು ಡಾಮಿನೋಸ್ ಕೂಡ ನೋಡಿದ್ವಿ. ಬರ್ಗರ್ ತಿನ್ಬೇಕಂತ ಇಬ್ರಿಗೂ ಅನಿಸ್ತಿತ್ತು ಅಂತ. ಸೊ ಬರ್ಗರ್ ಹೋಗ್ಬಿಟ್ಟು ಕಾಂಬೋ ಮೀಲ್ ಆರ್ಡರ್ ಮಾಡ್ಕೊಂಡೋದ್ವಿ. ಬರ್ಗರ್ ತಿಂದ್ಬಿಟ್ಟು ಆಮೇಲೆ ವಾಪಸ್ ಬಂದಿದ್ದಾಯಿತು. ಈಚೆ ಸ್ಟಾಲ್ಸ್ ಎಲ್ಲ ಕೂಡ ಹಾಕಿದ್ರು. ಮಳೆ ಸ್ಟಾರ್ಟ್ ಆಯಿತು. ಸೊ ನಾವು ವಾಪಸ್ ಬರೋಷ್ಟು ಸ್ಟಾಲ್ಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಅದನ್ನ ನೋಡೋಕ್ಕೆ ಆಗಲಿಲ್ಲ. ಅದಾದಮೇಲೆ ಮಿನಿ ಲಾಗ್ಸಲ್ಲಿ ನನ್ನ ಫ್ಯಾಮಿಲಿ ಇಶ್ಯೂಸ್ ಅಂತ ಶೇರ್ ಮಾಡಿದೆ. ಸೊ ತುಂಬ ಜನ ಏನದು ಅಂತ ಕೇಳ್ತಾ ಇದ್ರು. ಸೊ ಆ ರೀಸನ್ಗೆ ನಾನು ಲಾಗಲ್ಲೇ ನಿಮಗೆ ಒಂದು 10-15 ಡೇಸ್ ಆದಮೇಲೆ ಶೇರ್ ಮಾಡ್ಕೊತೀವಿ, ನೀವು ನೋಡ್ಬೋದು. ಅದಾದಮೇಲೆ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ ತುಂಬ ಫೇಮಸ್ ಅಂತ ಹೇಳ್ತಾ ಇದ್ರು. ಸೊ ಅದನ್ನ ಹಂಗೆ ಒಂದು ಇಂಡೋರ್ ಥರ ನೋಡ್ಕೊಂಬಂದೆ ಅಷ್ಟೇ. ನಾನು ಹೋಗಿ ಏನು ಶಾಪ್ ಮಾಡಿಲ್ಲ, ತಗೊಂಡು ಇಲ್ಲ, ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ. ವಿದ್ಯಾರಣ್ಯಪುರದಿಂದ ಮೆಜೆಸ್ಟಿಕ್ವರೆಗೂ ಬಸ್ಸಲ್ಲಿ ಬಂದ್ವಿ BMTC. ಇವಾಗ ಮೆಜೆಸ್ಟಿಕ್ಕಿಂದ ಕೋಣಗುಡ್ಡೆಗೆ ಮೆಟ್ರಲ್ಲಿ ಹೋಗ್ತೀವಿ. ಇನ್ನೊಂದು ಕಾಮಿಡಿ ನಾನು ಶೇರ್ ಮಾಡಲೇಬೇಕು. ನನ್ನ ತಂಗಿಗೆ ಏನಾದರೂ ವೀಡಿಯೋ ಮಾಡು ಅಂತ ಕೊಟ್ಟರೆ ಹಂಗೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾಳೆ. ಸೊ ಆನ್ ದ ವೇ ಬರ್ತಾ ಅಂಡರ್ಗ್ರೌಂಡಲ್ಲೆಲ್ಲ ಬಂದ್ವಿ. ಚೆನ್ನಾಗಿ ಅನಿಸ್ತು. ಅದಾದಮೇಲೆ ನೀವು ನೋಡ್ಬೋದು ಕ್ಲೌಡ್ಸ್ ಏನು ಸಕ್ಕದಾಗಿ ಕಾಣಿಸ್ತಾ ಇದೆ. ನಾನಂತೂ ಈ ಕ್ಲೌಡ್ಸ್ಗೆಲ್ಲ ಈ ನಡುವೆ ತುಂಬ ಫಿದಾ ಆಗ್ಬಿಡ್ತಾ ಇದ್ದೀನಿ. ಮೆಟ್ರೋ ಇವಳು ಇವಾಗ ಆಂಟಿ ಮನೆಗೆ ಹೋಗ್ತಾಳೆ. ನಾನು ನಮ್ಮ ಮನೆಗೆ ಹೋಗ್ಬಿಟ್ಟು ಆಮೇಲೆ ಅರೌಂಡ್ ಒಂದು 7:30-8ಕ್ಕೆ ಬರ್ತೀನಿ. ನಾನು ಸಾಗರ ಇದ್ದಾರೆ ಮಾತಾಡಲ್ಲ. ಓಕೆ ಬಾಯ್. ಓಕೆ ಬಾಯ್. ಸಿ ಯು ಲೇಟರ್. ಐಲ್ ಕಮ್. ಬಾಯ್ ಬಾಯ್. ಕ್ಯಾಚ್ ರಾಕಿ ಕ್ಯಾಚ್. ಓಹೋ ಚಕ್ಲಿ ಪ್ರಿಯೆ. ಬಾಲ ಅಲರ್ಸು ನೋಡು. ಇಲ್ಲಿ ಬಾಯ್. ಎಗ್ರು ಬೇಡ, ಎಗ್ರು ಬಾಯಿಲ್ ಬಾಯಿಲ್ ಬಾ ರಾಕಿ. ಜಂಪ್. ನಮ್ಮ ಅಂಗಡಿ ಹತ್ರ ಆ ನಾಯಿ ತುಂಬ ಚೆನ್ನಾಗಿದೆ. ಹೋಗಿದ ತಕ್ಷಣ ಎಗ್ರತಾನೆ ಅವನು. ಸೊ ಅದಾದಮೇಲೆ ನಮ್ಮ ತಮ್ಮನ ಫ್ರೆಂಡ್ ಕರ್ಕೊಂಡು ಅಂಗಡಿಗೆ ಹೋಗಿದ್ದೆ, ತರಕಾರಿ ತೊಗೊಂಬರ್ಬೇಕಾಗಿತ್ತು ಅಂತ. ನಮ್ಮಮ್ಮ ಬೆಳಗ್ಗೆನೇ ಹೇಳಿ ಕಳಿಸಿದ್ರು, ಆನ್ ದ ವೇ ಬರ್ತಾ ಎಲ್ಲಾದರೂ ತರಕಾರಿ ಕಾಣಿಸಿದ್ರು ತೊಗೊಂಬ ಅಂತ. ನಾನು ತಂದೇ ಇರಲಿಲ್ಲ. ಸೊ ಅದಕ್ಕೆ ಅವನ್ನ ಕರ್ಕೊಂಡೋಗಿ ತೊಗೊಂಡು ಬಂದೆ. ತಿನ್ನಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ನೈಟ್ ಡಿನ್ನರ್ಗೆ ಪಲಾವ್ ಮಾಡ್ತಾಯಿದ್ದೀನಿ. ಸೊ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಸೊ ಇದು ಬಂದುಬಿಟ್ಟು ಒಗ್ಗರಣೆಗೆ ಹಾಕೋಕ್ಕೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಾಗೆ ಪಲಾವ್ ಮಸಾಲ ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಪುದೀನ ಸೊಪ್ಪು. ಇದು ಮೊಸರು ಬಜ್ಜಿಗೆ ಸೌತೆಕಾಯಿ, ಹಾಗೆ ಈರುಳ್ಳಿ, ಕರ್ಬೇವಿನ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಿಯರ್ ಕಮ್ಸ್ ವೆಜ್ಜೀಸ್, ಸ್ವಲ್ಪ ಆನಿಯನ್, ಪೊಟ್ಯಾಟೊ, ಬೀನ್ಸ್, ಬಟಾಣಿ, ಟೊಮ್ಯಾಟೊ, ಕ್ಯಾರೆಟ್. ಸೊ ಇಷ್ಟು ರೆಡಿ ಮಾಡಿಟ್ಟಿದ್ದೀನಿ. ಕಮ್ ಲೆಟ್ಸ್ ಡು. ಫ್ರ್ಯಾಂಕ್ಲಿ ಹೇಳಬೇಕು ಅಂದರೆ ನನಗೆ ಅವಾಗವಾಗ ತುಂಬ ಬ್ಯಾಡ್ಲಿ ಪಲಾವ್ ಕ್ರೇವಿಂಗ್ ಆಗಿಬಿಡುತ್ತೆ. ಅದು ಗ್ರೀನ್ ಪಲಾವ್ ಅಂತೂ ತುಂಬ ಇಷ್ಟ ನನಗೆ. ಅದರಲ್ಲೂ ನಾನು ಮಾಡ್ಕೊಂಡು ತಿಂದರೆ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ನನಗೆ. ಸೊ ನಾನು ಊಟ ಮುಗಿಸಿ ಅರೌಂಡ್ ಒಂದು 9 ಆಗಿತ್ತು ನಾನು ನಮ್ಮ ಮನೆ ಬಿಟ್ಟಾಗ. ಆಂಟಿ ಮನೆಗೆ ಹೋಗೋಣ ಅಂತ ನಾನು ಮನೆಗೆ ಬಂದೆ. ನಾನು ಡೋರ್ ಆದರೂ ಓಪನ್ ಮಾಡಿದ್ರೆ ಡ್ರಾಯಿಂಗ್ಸ್ ಮಾಡಿದ್ದಾಳೆ. ಸೂಪರ್ ಅಲ್ವಾ?
ಸೊ ನನಗೊಂದು ಯೂನಿಕಾರ್ನ್ ಮಾಡಿಕೊಡು ಪ್ಲೀಸ್. ಹೆಂಗೋಳು ಇವಾಗ ಲೀವು. ಎಸ್, ಇವಾಗ ಮನೆಗೆ ಬಂದೆ, ಊಟ ಮಾಡ್ಕೊಂಡು ಬಂದೆ. ನಾನು ನನ್ನ ತಂಗಿಗೆ ಇವಾಗ ಊಟಕ್ಕೆ ತೊಗೊಂಡು ಬಂದಿದ್ದೀನಿ. ಪಲಾವ್ ಮಾಡಿದ್ನಲ್ಲ, ಸೊ ನನ್ನ ತಂಗಿಗೆ ತೊಗೊಂಡೆ. ಟೈಮ್ ಆಗಿರೋದು 9:30. ಸೊ ಈ ವಿಡಿಯೋನ ಎಂಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಇಷ್ಟ ಆಗುತ್ತೆ ಇವತ್ತಿನ ವಿಡಿಯೋ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟ್. ಮೀಟ್ ಯು ಸೂನ್. ಬಾಯ್, ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.